ನೀವು ಮಾರ್ಕೆಟ್ನಿಂದ ಫ್ರೆಶ್ ಆಗಿ ತರಕಾರಿಗಳನ್ನ ಖರೀದಿಸಿ ತರ್ತಾ ಇದ್ದೀರಾ? ನೀವು ತಂದ ತರಕಾರಿಗಳು ಒಂದೆರಡೇ ದಿನಗಳಲ್ಲಿ ಮೆತ್ತಗಾದಂತೆ, ಬಾಡಿ ಹೋದಂತೆ, ಕೊಳೆತಿರುವಂತೆ, ಫ್ರೆಶ್ನೆಸ್ ಕಳೆದುಕೊಂಡಂತೆ ಅನಿಸ್ತಾ ಇದೆಯಾ? ಹಾಗಾದ್ರೆ ಇನ್ ಮುಂದೆ ಇದರ ಚಿಂತೆ ಬೇಡ. ಯಾಕಂದ್ರೆ ತರಕಾರಿಗಳನ್ನ ಹೆಚ್ಚು ದಿನ ಫ್ರೆಶ್ ಆಗಿಡುವ, ರುಚಿಯಾಗಿಡುವ ಸಿಂಪಲ್ ಕಿಚನ್ ಸ್ಟೋರೇಜ್ ಟಿಪ್ಸ್ ಅನ್ನ ನಾವಿಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಇದೀವಿ. ಅದ್ಯಾವ ಟಿಪ್ಸ್ ಅಂತ ತಿಳಿದುಕೊಳ್ಳೋಕು ಮುನ್ನ ಮರೆಯದೆ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 1, ತರಕಾರಿಗಳನ್ನ ತಂದ ತಕ್ಷಣ ತೊಳೆಯಬೇಡಿ. ಮಾರ್ಕೆಟ್ನಿಂದ ತರಕಾರಿ ತಂದ ತಕ್ಷಣ ತೊಳೆಯುವ ಅಭ್ಯಾಸ ನಿಮ್ಗೇನಾದ್ರೂ ಇದ್ರೆ ಇಂದೇ ಈ ಅಭ್ಯಾಸವನ್ನ ಬಿಟ್ಬಿಡಿ. ಯಾಕಂದ್ರೆ ತರಕಾರಿಗಳ ಮೇಲೆ ನೀರಿನ ತೇವಾಂಶ ಉಳಿದುಕೊಂಡಂತೆ ಅವು ಬೇಗನೆ ಕೊಳೆಯುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಇವುಗಳನ್ನ ತೊಳೆಯೋ ಬದಲು ಮೊದಲು ಒಂದು ಸ್ವಚ್ಛ ಬಟ್ಟೆಯಿಂದ ಅಥವಾ ಟಿಶ್ಯೂ ಪೇಪರ್ನಿಂದ ಸರಿಯಾಗಿ ಒರೆಸಿ ಸ್ಟೋರ್ ಮಾಡಿ. ಟಿಪ್ ನಂಬರ್ 2, ತರಕಾರಿಗಳನ್ನ ಪ್ರತ್ಯೇಕವಾಗಿ ಸ್ಟೋರ್ ಮಾಡಿ. ಎಲ್ಲಾ ತರಕಾರಿಗಳನ್ನ ಒಂದೇ ಬ್ಯಾಗ್ ಅಥವಾ ಒಂದೇ ಕಂಟೈನರ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಡೋದು ಸರಿಯಲ್ಲ. ನೀವು ಬಳಸೋ ಕೆಲವು ಹಣ್ಣುಗಳು ಮತ್ತು ತರಕಾರಿಗಳು ನೈಸರ್ಗಿಕವಾಗಿ ಎಥೆನಿಲ್ ಎಂಬ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಇದರಿಂದ ಅದರ ಜೊತೆಗಿಡುವ ತರಕಾರಿಗಳು ಕೂಡ ಬೇಗ ಹಣ್ಣಾಗಬಹುದು ಅಥವಾ ಹಾಳಾಗಬಹುದು. ಟಿಪ್ ನಂಬರ್ 3, ಸೊಪ್ಪು ಫ್ರೆಶ್ ಆಗಿರಬೇಕು ಅಂದ್ರೆ ಹೀಗೆ ಮಾಡಿ. ಪಾಲಕ್, ಕೊತ್ತಂಬರಿ, ಪುದೀನ ಮುಂತಾದ ಸೊಪ್ಪುಗಳು ಬಹಳ ಬೇಗ ಬಾಡಿ ಬಿಡುತ್ತೆ. ಸೊಪ್ಪನ್ನ ಮನೆಗೆ ತಂದ ನಂತರ ಹಾಳಾದ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿದ ಎಲೆಗಳನ್ನ ತೆಗೆದುಹಾಕಿ ಇವುಗಳ ಬೇರುಗಳನ್ನ ಕತ್ತರಿಸಿ. ಸೊಪ್ಪಿನಲ್ಲಿ ಹೆಚ್ಚಿನ ನೀರಿನ ತೇವಾಂಶ ಇದ್ರೆ ಅದು ಬೇಗ ಕೊಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಚ್ಛ ಬಟ್ಟೆಯಲ್ಲಿ ಸಡಿಲವಾಗಿ ಸುತ್ತಿ ಗಾಳಿ ಆಡುವ ಕಂಟೈನರ್ ಅಥವಾ ಬ್ಯಾಗ್ನಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಡಬಹುದು. ಇದೇ ರೀತಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಖರೀದಿಸಿದಾಗ ಅವುಗಳಿಗೆ ಎಲೆಗಳು ಅಂಟಿಕೊಂಡಿದ್ರೆ ಅವುಗಳನ್ನ ಬೇರ್ಪಡಿಸೋದು ಉತ್ತಮ. ಯಾಕಂದ್ರೆ ಮೇಲಿರುವ ಎಲೆಗಳು ಬೇರು ತರಕಾರಿಗಳಲ್ಲಿರುವ ತೇವಾಂಶವನ್ನ ಬಳಸಿಕೊಳ್ಬಹುದು. ಇದರಿಂದ ಕ್ಯಾರೆಟ್ ಅಥವಾ ಬೀಟ್ರೂಟ್ ಬೇಗ ಮೆತ್ತಗಾಗಬಹುದು. ಟಿಪ್ ನಂಬರ್ 5, ಟೊಮೆಟೊ ಸ್ಟೋರ್ ಮಾಡುವಾಗ ಈ ಒಂದು ತಪ್ಪು ಮಾಡಬೇಡಿ. ಟೊಮೆಟೊಗಳನ್ನ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದು ಸಾಮಾನ್ಯವಾಗಿ ಬಹುತೇಕರಿಗೆ ಕಾಡುವ ಸಮಸ್ಯೆ. ಯಾಕಂದ್ರೆ ಅತ್ಯಂತ ಬೇಗ ಹಾಳಾಗುವ ತರಕಾರಿಗಳಲ್ಲಿ ಟೊಮೆಟೊ ಕೂಡ ಒಂದು. ಸಂಪೂರ್ಣವಾಗಿ ಹಣ್ಣಾಗದ ಟೊಮೆಟೊಗಳನ್ನ ಸಾಮಾನ್ಯವಾಗಿ ಕೋಣೆಯ ತಾಪಮಾನದಲ್ಲಿಟ್ಟು ಬಳಸಬಹುದು. ಒಂದ್ ವೇಳೆ ಜಾಸ್ತಿ ಹಣ್ಣಾಗಿದ್ದಲ್ಲಿ ಫ್ರಿಡ್ಜ್ ನಲ್ಲಿ ಇಡಬಹುದು. ಆದ್ರೆ ಟೊಮೆಟೊಗಳನ್ನ ಫ್ರಿಡ್ಜ್ ನಲ್ಲಿ ಇಟ್ರೆ ಅವುಗಳ ರುಚಿ, ಟೆಕ್ಸ್ಚರ್ ನಲ್ಲಿ ಬದಲಾವಣೆಯಾಗುತ್ತೆ. ಟಿಪ್ ನಂಬರ್ 6, ಈರುಳ್ಳಿ ಮತ್ತು ಆಲೂಗಡ್ಡೆಗಳನ್ನ ಒಟ್ಟಿಗೆ ಇಡಬೇಡಿ. ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನ ಒಟ್ಟಿಗೆ ಇಟ್ರೆ ಬೇಗ ಹಾಳಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವುಗಳನ್ನ ತಂಪಾದ, ಒಣ ಮತ್ತು ಗಾಳಿಯಾಡುವ ಸ್ಥಳದಲ್ಲಿ ಪ್ರತ್ಯೇಕವಾಗಿಡೋದು ಉತ್ತಮ. ಇವುಗಳನ್ನ ತೇವಾಂಶ ಇರುವ ಸ್ಥಳದಲ್ಲಿ ಅಥವಾ ಬಿಗಿಯಾಗಿ ಮುಚ್ಚಿದ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಇಡಬೇಡಿ. ಟಿಪ್ ನಂಬರ್ 7, ಫ್ರಿಡ್ಜ್ ನಲ್ಲಿ ತರಕಾರಿಗಳನ್ನ ತುಂಬಾ ಬಿಗಿಯಾಗಿ ತುಂಬಬೇಡಿ. ಫ್ರಿಡ್ಜ್ ನಲ್ಲಿ ಜಾಗ ಉಳಿಸಲು ತರಕಾರಿಗಳನ್ನ ಒಂದರ ಮೇಲೊಂದು ಬಿಗಿಯಾಗಿ ತುಂಬೋದು ಸಾಮಾನ್ಯ ಅಭ್ಯಾಸ. ಆದ್ರೆ ಹೀಗೆ ಮಾಡೋದ್ರಿಂದ ಗಾಳಿಯ ಸಂಚಾರ ಕಡಿಮೆಯಾಗುತ್ತೆ. ಒತ್ತಡ ಹೆಚ್ಚಾಗಿ ತೇವಾಂಶದಿಂದ ತರಕಾರಿಗಳು ಬೇಗ ಕೊಳೆಯುವ ಸಾಧ್ಯತೆಯೂ ಇರುತ್ತೆ. ಟಿಪ್ ನಂಬರ್ 8, ವಾರಕ್ಕೊಮ್ಮೆ ತರಕಾರಿಗಳನ್ನ ಚೆಕ್ ಮಾಡಿ. ವಾರಕ್ಕೊಮ್ಮೆ ನಿಮ್ಮ ಫ್ರಿಡ್ಜ್ ಮತ್ತು ಕಿಚನ್ ಸ್ಟೋರೇಜ್ ನಲ್ಲಿರುವ ತರಕಾರಿಗಳನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಯಾವುದನ್ನ ಮೊದಲು ಬಳಸಬೇಕು, ಯಾವುದು ಮೆತ್ತಗಾಗಿದೆ, ಯಾವುದು ಹಾಳಾಗಲು ಶುರುವಾಗಿದೆ ಅನ್ನೋದನ್ನ ಗಮನಿಸಿ. ಮೊದಲು ಹಾಳಾಗುವ ಸಾಧ್ಯತೆ ಇರುವ ತರಕಾರಿಗಳನ್ನ ಬೇಗ ಅಡುಗೆಗೆ ಬಳಸಿ. ಇಂತಹ ಸಣ್ಣ ಸಣ್ಣ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ತರಕಾರಿಗಳು ಬೇಗ ಹಾಳಾಗೋದನ್ನ ಕಡಿಮೆ ಮಾಡಬಹುದು. ಜೊತೆಗೆ ಆಹಾರ ವ್ಯರ್ಥವಾಗೋದನ್ನ ತಪ್ಪಿಸಿ ಹಣವನ್ನ ಕೂಡ ಉಳಿಸಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.